ಹಲೋ ಫ್ರೆಂಡ್ಸ್, ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಶಾಂತ ಮಾರ್ಗ ಅಪ್ಲಿಕೇಶನಲ್ಲಿ ನಾನು ಸೈನ್ಸ್ PYQ ಅನಾಲಿಸಿಸ್ನ ಮಾಡಿಕೊಟ್ಟಿದ್ದೀನಿ ಇದುವರೆಗೂ. ಆ್ಯಂಡ್ ರೆಸ್ಪಾನ್ಸ್ ಫ್ರಮ್ ದ ಸ್ಟೂಡೆಂಟ್ಸ್ ವಾಸ್ ವೆರಿ ಹ್ಯೂಜ್ಲಿ ಪಾಸಿಟಿವ್. ಆ್ಯಂಡ್ ನನಗೆ ನನ್ನ ಟೀಚಿಂಗು ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಸೊ ಇನ್ ದ ಸೇಮ್ ವೇ, ಸಿಮಿಲರ್ ವೇಲಿ ನಿಮಗೆ ಹೆಲ್ಪ್ ಆಗಲಿ, ನಿಮಗೆ ಯೂಸ್ ಆಗಲಿ, ಅಪ್ಕಮಿಂಗ್ KA ಎಕ್ಸಾಮಿನೇಷನ್ಸಲ್ಲಿ ಸ್ವಲ್ಪ ಕಂಪ್ಯೂಟರ್ ಅನ್ನೋದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಕೇಳ್ತಾ ಇದ್ದಾರೆ. ಲೈಕ್ ಸ್ವಲ್ಪ ಟೆಕ್ನಿಕಲ್ ನಾಲೆಡ್ಜ್ ಇರಲೇಬೇಕು ಅನ್ನುವಂತಹ ಪರೀಕ್ಷೆಯನ್ನು KA ಮಾಡ್ತಿದೆ. ಸೊ ಜಸ್ಟ್ ಬೇಸಿಕ್ಸು, ವರ್ಡು, PPT, ಜಸ್ಟ್ ಎಕ್ಸೆಲ್ ಕಲ್ತ್ಕೊಂಡು ಹೋಗ್ಬಿಟ್ರೆ ಮುಂಚೆ ಎಕ್ಸಾಮ್ಸ್ ಇರ್ತಿತ್ತು. ಜಸ್ಟ್ ವರ್ಡಲ್ಲಿ ಏನೇನು ಬರುತ್ತೆ, ಝೂಮ್ ಔಟ್ ಎಷ್ಟು, ಝೂಮ್ ಇನ್ ಎಷ್ಟು, Ctrl+R ಅಂತಂದ್ರೆ ಏನು, Ctrl+Z ಅಂದ್ರೆ ಏನು ಅಂತೆಲ್ಲ ಕೇಳ್ಬಿಡ್ತಿದ್ರು. ಆ ಕಾಲ ಹೋಯ್ತು. ಈಗೇನಿದ್ರು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಪ್ರೈವೇಟ್ IP ಅಡ್ರೆಸ್ ಅಂದ್ರೆ ಯಾವುದು, ಅಡ್ರೆಸ್ ಏನು, ಓಕೆ, ಯಾವ ರೀತಿ ಏನೋ DBMS ಅಲ್ಲಿ ಬರೋ ಅಬ್ರಿವಿಯೇಷನ್ಸ್ಗೆ ಒಂದೊಂದಂತೂ ತಲೆ ಕೆಟ್ಬಿಡುತ್ತೆ. ಹೆಂಗಪ್ಪ ಈ ಅಬ್ರಿವಿಯೇಷನ್ಸ್ ಕಲಿಯೋದು ಅಂತ. ಕಲಿಯೋದು ಹಾಳಾಗೋಗ್ಲಿ, ಲೈಕ್ ನಾವು ಎಲಿಮಿನೇಟ್ ಮಾಡೋದೇ ದೊಡ್ಡ ಕಷ್ಟ ಆಗ್ಬಿಡ್ತಿದೆ. ಸೊ ಆ ರೀತಿ ಸ್ವಲ್ಪ ಟೆಕ್ನಿಕಲ್ ಇದನ್ನ ನಾಲೆಡ್ಜ್ನ ಟೆಸ್ಟ್ ಮಾಡ್ತಾ ಇದೆ KA. ಸೊ ಹಾಗಾಗಿ ನಮ್ಮ ಪ್ರಿಪರೇಷನ್ನು KA ಕ್ವಶನ್ ಪೇಪರ್ ಕೊಡೋದ್ರ ಪ್ರಕಾರ ಇರಬೇಕೇ ಹೊರತು ನಮ್ಮ ಪ್ರಿಪರೇಷನ್ ಮೋಡ್ಗೆ ತಕ್ಕನಾಗೆ KA ಕ್ವಶನ್ ಪೇಪರು ಬರೋದಿಲ್ಲ, ರೈಟ್? ಸೊ ಅದಕ್ಕಾಗಿ ನಾವೇನು ಮಾಡಬೇಕು, ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ವಾಟ್ ಎವರ್ ದ ನಾಲೆಡ್ಜ್ ವಿ ಹ್ಯಾವ್ ಆಸ್ ಆಫ್ ನೌ, ಬೇಸಿಕ್ ನಾಲೆಡ್ಜ್, ಫೌಂಡೇಶನ್ ಅನ್ನೋದು ಇದೆ ನಮಗೆ ಅಲ್ವಾ? ಸೊ ಅದನ್ನ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಇನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು. ಅದೇ ನಾಲೆಡ್ಜ್ನ ಇನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಸ್ವಲ್ಪ ಡೆಪ್ತ್ ಆಗಿ ಓದಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ, ಕಂಪ್ಯೂಟರ್ ಸೈನ್ಸ್ PYQ ಅನಾಲಿಸಿಸ್ನ ಯಾವ ರೀತಿ ಸೈನ್ಸ್ ಮಾಡಿಕೊಟ್ಟೆ ಅದೇ ಲೈನ್ಸಲ್ಲಿ, ಸಿಮಿಲರ್ ಲೈನ್ಸಲ್ಲಿ ಕಂಪ್ಯೂಟರ್ ಸೈನ್ಸ್ದು PYQ ಅನಾಲಿಸಿಸ್ನ ಶಾಂತ ಮಾರ್ಗ ಅಪ್ಲಿಕೇಶನಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಅದು ಈಗಾಗಲೇ ನೀವು ಒಂದು ಡೆಮೋ ಕ್ಲಾಸ್ನ ನೋಡಿರ್ತೀರಾ. ಸೊ ಯಾರಿಗೆ ಆಗಲಿ ಇಂಟ್ರೆಸ್ಟ್ ಇದ್ದರೆ, ಇಫ್ ಯು ವಾಂಟ್ ಟು ಜಾಯಿನ್ ಟು ದ ಕಂಪ್ಯೂಟರ್ ಕ್ಲಾಸಸ್, ಪ್ಲೀಸ್ ನಿಮ್ಮ ಏನದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಏನದು ಕ್ಲಾಸಸ್ದು ಲಿಂಕ್ ಇರುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿ ಯು ಕ್ಯಾನ್ ಬೈ ದ ಕ್ಲಾಸಸ್. ವೆರಿ ಶಾರ್ಟ್ಲಿ ವಿ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ದ ಕ್ಲಾಸಸ್. ಓಕೆನಾ? ಫೈನ್. ಥ್ಯಾಂಕ್ ಯು ಆಲ್ ಸ್ಟೂಡೆಂಟ್ಸ್.